ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅರ್ಜುನ್. ಸೊ ಬನ್ನಿ, ನಾಳೆ ಮಾರ್ಕೆಟ್ ಯಾವ ರೀತಿ ಮೂವ್ ಆಗುತ್ತೆ, ಸೊ ಯಾವ ರೀತಿ ರಿಯಾಕ್ಟ್ ಆಗಬಹುದು ಅಂತ ಡಿಸ್ಕಸ್ ಮಾಡೋಣ. ಸೊ ಬ್ಯಾಂಕ್ ನಿಫ್ಟಿ ಅಂತೂ ಆಫ್ಟರ್ ಅ ಬಿಗ್ ರ್ಯಾಲಿ ಸೊ ಸ್ವಲ್ಪ ರೆಸ್ಟಿಂಗ್ ಪೀರಿಯಡ್ ಅಲ್ಲಿ ಇದೆ, ಈ ರೀತಿ ಹೇಳ್ಬಹುದು. ಸೊ ಬಟ್ ಇದನ್ನ ನಾವು ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಿ, ಯಾವ ಲೆವೆಲ್ಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ನಮ್ಗೆ ಕಾಣಿಸ್ತಾ ಇದೆ. ಶಾರ್ಪ್ ಕಾನ್ಸಿಕ್ಯೂಟಿವ್ ರೆಡ್ ಕ್ಯಾಂಡಲ್ಸ್ ಆಗಿದೆ ಅಂಡ್ ಅದೇ ಲೆವೆಲ್ ಹತ್ರ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ಇಲ್ಲಿಂದ ಇದಕ್ಕೆ ರಿವರ್ಸಲ್ ಆಗೋದಾದ್ರೆ ಇವತ್ತಿನ ಲೋ ಅನ್ನ ಬ್ರೇಕ್ ಮಾಡಿ ಸ್ಪೀಡ್ ಆಗಿ ಹೋಗ್ಬಿಡುತ್ತೆ, ಅಥವಾ ಈ ರೆಸಿಸ್ಟೆನ್ಸ್ ಹತ್ರ ಸಸ್ಟೈನ್ ಆಗೋದಾದ್ರೆ ಸೊ ಗ್ಯಾಪ್ ಅಪ್ ಓಪನ್ ಆಗಬಹುದು. ಗ್ಯಾಪ್ ಅಪ್ ಓಪನ್ ಆಗಿ ಸೊ ಅಗೇನ್ ಅಲ್ಲೇ ಸೈಡ್ ವೇಸ್ ಆಗಿ ಆಮೇಲೆ ಮೇಲ್ಗಡೆ ಹೋಗ್ಬಹುದು. ಸೊ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೋಡೋಣ. ಡನ್. ಸೊ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಯಾವ ರೀತಿ ನಾವು ಟ್ರೇಡ್ ಮಾಡಬಹುದು ನಾಳೆ. ಸೊ ಆಲ್ವೇಸ್ ನಾನು ನಿನ್ನೆ ಹೇಳಿರೋ ಹಾಗೆ ಇಲ್ಲೊಂದು ಗ್ಯಾಪ್ ಪೆಂಡಿಂಗ್ ಇದೆ. ಓಕೆ, ಸೊ ಫ್ಲಾಟ್ ಓಪನ್ ಆಗಿ ಲೋ ಬ್ರೇಕ್ ಆಯ್ತಾ 100 ಅಥವಾ 200 ಪಾಯಿಂಟ್ ಟಾರ್ಗೆಟ್ ಸಿಗ್ಬಹುದು. ಆಮೇಲೆ ಲೈಕ್ 40 ರೌಂಡ್ ಲೆವೆಲ್ ಇರೋದು 49,000. ಸೊ 48,900 ಇಲ್ಲಿವರೆಗೂ ಬಂದು ಒಂದು ಡಬ್ಲ್ಯೂ ಪ್ಯಾಟರ್ನ್ ಅಲ್ಲಿ ರಿವರ್ಸಲ್ ಆದ್ರೂ ಆಗಬಹುದು. ಸೊ ಬೈಯಿಂಗ್ ನೋಡೋದಾದ್ರೆ ನಾವು ಡಬ್ಲ್ಯೂ ಪ್ಯಾಟರ್ನ್ ಅಲ್ಲಿ ನೋಡ್ಬೇಕು. ಫ್ಲಾಟ್ ಓಪನ್ ಆಗಿ ಅದು ಕೆಳಗಡೆ ಬಂದ್ರೆ, ಸೊ ಅಕಸ್ಮಾತ್ ಗ್ಯಾಪ್ ಅಪ್ ಓಪನ್ ಆದ್ರೆ ಸೊ ಕಪ್ ಅಂಡ್ ಹ್ಯಾಂಡಲ್ ಅಂತ ಹೇಳ್ತಾರೆ, ಅಥವಾ ಯು ಪ್ಯಾಟರ್ನ್ ಅಂತ ಹೇಳ್ತಾರೆ. ಸೊ ಆ ಯು ಪ್ಯಾಟರ್ನ್ ಗಳ ಮುಖಾಂತರ ನೋಡ್ಬೋದು. ಗ್ಯಾಪ್ ಅಪ್ ಓಪನ್ ಆಯ್ತು, ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಆಯ್ತು, ಅಂಡ್ ಅಗೇನ್ ಈ ರೀತಿ ಬ್ರೇಕ್ ಆಯ್ತು ರೀಸೆಂಟ್ ಆಗಿ, ಅಥವಾ ನಾಳೆ ಹೈ ಬ್ರೇಕ್ ಆದ್ರೆ ಅಗೇನ್ ಇದು ಮೇಲ್ಗಡೆ ಹೋಗ್ಬಹುದು. ಅದೇ ಕಂಪ್ಲೀಟ್ಲಿ ಗ್ಯಾಪ್ ಡೌನ್ ಓಪನ್ ಆದ್ರೆ ಸೊ ಅಗೇನ್ ಡೈರೆಕ್ಟ್ಲಿ ಇದೇನ್ ಗ್ಯಾಪ್ ಇದೆ ಆ ಗ್ಯಾಪ್ ಫಿಲ್ ಆಗುತ್ತೆ ಅಂಡ್ ನ್ಯೂ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಸೊ ಇವತ್ತಿನ ಕ್ಲೋಸ್ ಮತ್ತೆ ನಾಳೆಯ ಓಪನಿಂಗ್ ಸೊ ಆ ಗ್ಯಾಪ್ ಫಿಲ್ ಆಗಕ್ಕೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು. 3 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಗ್ರೀನ್ ಕ್ಯಾಂಡಲ್ ನೋಡಿ ಅದ್ರ ಹೈ ಬ್ರೇಕ್ ಆದ ನಂತರ ನಾವು ವಿ ಕ್ಯಾನ್ ಗೋ ಫಾರ್ ಬುಲ್ಲಿಶ್ ಪೊಸಿಷನ್ ಅಂತ ಹೇಳ್ಬಹುದು. ಸೊ ಆಸ್ ಆಫ್ ನೌ ರೀಸೆಂಟ್ ಸ್ವಿಂಗ್ಸ್ ಗಳನ್ನ ನೋಡೋದಾದ್ರೆ ಕಂಪ್ಲೀಟ್ಲಿ ಇಲ್ಲಿ ಆಪ್ಷನ್ಸ್ ಎಲ್ಲ ಸೆಲ್ ಮಾಡಿರ್ತಾರೆ ಅಂಡ್ ಇಲ್ಲಿಗೆ ಆಪ್ಷನ್ಸ್ ಎಲ್ಲ ಸೆಲ್ ಮಾಡಿರ್ತಾರೆ. ಸೊ ದೀಸ್ ಬೋತ್ ಲೆವೆಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಲೆವೆಲ್ಸ್. ಬಿಗ್ಗರ್ ಟೈಮ್ ಫ್ರೇಮ್ ಅಲ್ಲಿ, ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡೋದಾದ್ರೆ ಆಪ್ಷನ್ ಸೆಲ್ಲಿಂಗ್ಸ್ ಲೈಕ್ ಹೆಡ್ಜಿಂಗ್ ಹೇಳ್ಬೋದು, ಈ ರೀತಿ ಫಾರ್ಮ್ ಆಗಿರುತ್ತೆ. ಅದಾದ ನಂತರ ನಿಫ್ಟಿ ನೋಡೋದಾದ್ರೆ ಅಗೇನ್ ನಿಫ್ಟಿ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ, ಸೊ ನಿಫ್ಟಿಲಿ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಈ ಲೆವೆಲ್ ಬ್ರೇಕ್ ಆಗಿದೆ. ಸೊ ಈ ಲೆವೆಲ್ ಒಂದು ಒಳ್ಳೆ ಸಪೋರ್ಟ್ ಆಗಿ ವರ್ಕ್ ಆಗ್ಬಹುದು. 22,780. ಸೊ 10-20 ಪಾಯಿಂಟ್ಸ್ ಮೇಲೆ ಕೆಳಗಡೆ ಒಂದು ರೇಂಜ್ ಆಗಿ, ಯಾಕಂದ್ರೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಗಳು ಏನಿದೆ ಇದು ಲೈನ್ಸ್ ಗಳಲ್ಲ, ರೇಂಜ್ ಅಂತ ಹೇಳ್ಬೋದು ಅಥವಾ ಏರಿಯಾ ಅಂತ ಹೇಳ್ಬೋದು. ಸೊ ಇಲ್ಲಿರೋ ಏರಿಯಾ ಆಸ್ ಅ ಸಪೋರ್ಟ್ ಆಗಿ ವರ್ಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫ್ಲಾಟ್ ಓಪನ್ ಆಗಿ ಅಗೇನ್ ಲೋ ಬ್ರೇಕ್ ಆದ್ರೆ ಸೊ ಸಪೋರ್ಟ್ ಲೆವೆಲ್ ವರ್ಗೂ ಬರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ರೀಸೆಂಟ್ಲಿ ಯಾವ ಸ್ಟ್ರಾಂಗ್ ಸಪೋರ್ಟ್ ಇಲ್ಲ ಅಂತ ಹೇಳ್ಬೋದು. ಫ್ಲಾಟ್ ಓಪನ್ ಆಗ್ಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಲೋ ಬ್ರೇಕ್ ಆದ್ರೆ ಸೊ ಎಷ್ಟು ಪಾಯಿಂಟ್ ನಾವು ಕ್ಯಾಪ್ಚರ್ ಮಾಡಬಹುದು, ಆಲ್ಮೋಸ್ಟ್ ಸೊ 70-80 ಪಾಯಿಂಟ್ಸ್ ಅಥವಾ 50-60 ಪಾಯಿಂಟ್ಸ್ ಸಿಕ್ಕರು ಅದು ಪರವಾಗಿಲ್ಲ. ಅಕಸ್ಮಾತ್ ಗ್ಯಾಪ್ ಅಪ್ ಆದ್ರೆ ಅಗೇನ್ ವಿ ಕ್ಯಾನ್ ಗೋ ಫಾರ್ ಅ ಬೈಯಿಂಗ್ ಅಪಾರ್ಚುನಿಟೀಸ್. ದೆನ್ ಅಗೇನ್ ಫಿನ್ ನಿಫ್ಟಿ ಅಂದ್ರೆ ಸೊ ಫಿನ್ ನಿಫ್ಟಿ ಸ್ವಲ್ಪ ಡೈಸಿ ಇದೆ. ಸೊ ದಿಸ್ ಇಸ್ ದ ಸಪೋರ್ಟ್ ಅಂಡ್ ದಿಸ್ ಇಸ್ ದ ರೆಸಿಸ್ಟೆನ್ಸ್. ಇದೇ ರೇಂಜ್ ಅಲ್ಲಿ ಹೋಗ್ಬಹುದು. ಓಕೆ, ಸೊ ಐದರದ ಮೇಲ್ಗಡೆ ಹೋಗ್ಬೇಕಂದ್ರೆ ಈ ಲೈನ್ ಅನ್ನ ಸ್ಟ್ರಾಂಗ್ ಆಗಿ ಬ್ರೇಕ್ ಆಗ್ಬೇಕು, ಅಥವಾ ಅಟ್ ಲೀಸ್ಟ್ ಇವತ್ತಿನ ಡೇ ಹೈ ಅನ್ನಾದ್ರೂ ಅದು ಬ್ರೇಕ್ ಆಗ್ಬೇಕು. ಇಲ್ಲ ಅಂದ್ರೆ ಇಲ್ಲಿವರೆಗೂ ಆಪ್ಷನ್ ಸೆಲ್ಲರ್ಸ್ ಡೇ ಅಂತ ಹೇಳ್ಬೋದು ಕಂಪ್ಲೀಟ್ಲಿ. ಅಂಡ್ ದೆನ್ ಮಿಡ್ ಕ್ಯಾಪ್ ನಿಫ್ಟಿ ಬಂದ್ಬಿಟ್ಟು ಕಂಪ್ಲೀಟ್ಲಿ ನಮಗೆ ಡಬ್ಲ್ಯೂ ಪ್ಯಾಟರ್ನ್ ಟಾಪ್ ಅಲ್ಲಿ ಸಿಕ್ಕಿದೆ. ಓಕೆ, ಅಥವಾ ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಅಂತಾನು ಹೇಳ್ಬಹುದು ಇದಕ್ಕೆ. ಇವಾಗ ನೋಡಿ ಈ ರೀತಿ ಇನ್ವರ್ಸ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಒಂದು ರಿಟ್ರೇಸ್ಮೆಂಟ್ ಆಗಿದೆ. ಅಕಸ್ಮಾತ್ ಈ ಲೋ ಬ್ರೇಕ್ ಆಯ್ತು ಅಂದ್ರೆ ಹವೆವರ್ ಇಟ್ ಈಸ್ ಅ ಸಪೋರ್ಟ್ ಆಗಿ ವರ್ಕ್ ಆಗೋ ಚಾನ್ಸಸ್, ಯಾಕಂದ್ರೆ ರೀಸೆಂಟ್ ಹೈ ಬ್ರೇಕ್ ಆಗಿರುತ್ತೆ. ಸೊ ಈ ಲೋ ಬ್ರೇಕ್ ಆಯ್ತು ಅಂದ್ರೆ ಈಸಿಲಿ ಇಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಇವತ್ತಿಗೆ ಇಷ್ಟ. ಥ್ಯಾಂಕ್ ಯು. ನಾಳೆ